91 ಏಲಾಬು 92 93 94 95 ಈಗ ಸಾಕು ಶಿವರಾಮ. ಈಗಣ ಇನ್ನ ಬೈಸರಿ ಒಂದು ಹೊತ್ತು ನೀರು ಮಗು ಆಗ್ದ ಅಕ್ಕದು ಬಣ್ಣ. ಇವತ್ತು ಸುರೇಶಕ್ಕೆ ಬರಲ್ಲ ಯಾಕಿದು ಬಣ್ಣ? ಅವಳಿಗೆ ಒಂಚೂರು ಬೆನ್ನು ನೋವು ಹೆಚ್ಚಾಯ್ತಾ. ಅದು ಅಲ್ಲದೆ ನಾಳಿಗೆ ಮಗ ಮತ್ತು ಸೊಸಿ ಬಬ್ದಲ್ದಾನ ಅದೇ ಸರ್ಗಾರ್ದಂಗೆ ಇದ್ದಾಳೆ. ಈಗಣ ನಾಳಿಗೆ ಮಗ ಮತ್ತು ಸೊಸಿ ಬಟ್ಟಂದಳಿ ಮನೆ ಸುತ್ತರಿಸಿ ಒಂದು ಕೋಳಿ ಕೊಯ್ದೊಂದಳಿ ಮಾಡಿದ್ ಬೈಸರಿ ಉಂಬಕ್ ನಮ್ಮಲ್ಲೇ ಬಾ ಆಗ್ದ ಅಕ್ಕದು ಬಣ್ಣ. ಹೆಂಗ್ಸ್ರ ದುಮಣ್ಣ ನೀವೇನು ಈ ಬದಿ ಬಂದು? ನಮ್ಮನೆಯಲ್ಲಿ ಹೇಳದ್ದ ಒಂದ್ ಸಿಟಿ ತೋಳ್ಸದಕ್ಕೆ ಇದ್ರೆ ಬೇಕಂಬ್ರ. ತೋಳ್ಸೋದಕ್ಕೆ ಎಂತ ಗಡ್ಜಿತ್ತ? ಗಡ್ಜಿ ಅಂತ ಇಲ್ಲಿಯ ಸೋಮವಾರ ಸ್ವಾಮಿ ಮೇಲೆ ನಾಳೆ ಮಗ ಮತ್ತು ಸೊಸಿ ಊರಿ ಬಟ್ಟಿದ್ರು. ನಮ್ಮನೆಯಲ್ಲಿ ಒಂಚೂರು ಮಣ್ಣಿ ಮಾಡ್ತಾಳಂಬ್ರು. ಅಕ್ಕಂಗಾರೆ ಬಯ್ಯಪ್ಪ ತಂದು ಕೊಡ್ತೀನಿ ಹೋಯ್ನೀಗ. ಅಕ್ಕ ಹಂಗಾರ ನಾ ಬತ್ತಿ ಆಗ್ದ ಅದ್ಯಾರದ್ ಬಸವ ಅಲ್ತಾ? ಬಸವ ಯಾ ಬಸವ ಎಂತದು ಮಣ್ಣಕಾರದ್ದೆ? ನಾನು ಅಟ್ಲ ಒಂದು ಕೋಳಿ ತಳ ಹೇಳ್ಯಾನ ಅದನ್ನ ನಾಳೆ ಕೊಡ್ತೀಯ ನೀನ. ನನ್ನ ಮಗ ಮತ್ತು ಸೊಸೆ ನಾಳೆ ಊರಿ ಬಾಪ ಮನೆ ಸುತ್ತರಿಸಿ ಒಂದು ಕೋಳಿ ಕೊಯ್ಕೊಂಡಲ್ಲಿ ಮಾಡಿನ. ಅಕ್ಕ ನಾಳೆ ತಂದು ಕೊಡ್ತಿ? ಅದ ಇಲ್ಲಿ ನೀನ್ ದೂರ ಹೋಯ್ತದ್ದೆ? ಕತ್ತಿ ಬಾಯಿ ಕಾಸು ಕಿತ್ತಿತೆ ಅದಕ್ಕೆ ಆಚಾರ ಸಾಲಿಗೆ ಹೊರಟದ್ದೆ. ಬಸವ ನಾನಲ್ಲಿ ಆಚಾರಕ್ಕೆಲ್ಲ ಮಜ್ಜಿಗೆ ಕಡುಕೊಂದು ಕಡಲ್ ಮಾಡೋಕ್ ಹೇಳಿದಿ. ಅದು ಒಂದು ಆಯ್ತಾಕೆ ಏನಕ್ಕ? ಈಗಳಿನ ಕಾಲ ನಂಗು ಕಡಲಂಗೆ ಮಜ್ಜಿಗೆ ಕಡೋದು ನಿಮ್ಮನೆಗೆ ಸಯ್ಯಕ ಅಂತಲ್ದ? ಈಗಣ ಎಷ್ಟಾರು ನಮ್ಮ ಹಿಂದಿನಾರು ಮಾಡ್ಕೊಬಂದು ರೀತಿ ರಿವಾಜ ಶಾಪ್. ಅದಕ್ಕೆ ನಾವು ಈಗಳು ಆಷಾಢಿ ಹಬ್ಬ, ಅಜ್ಜಿ ಹೊಸ್ತ, ದಿವಾಳಿ ಹಬ್ಬ, ಕೊಡಿ ಹಬ್ಬ, ಶಿವರಾತ್ರಿ ಹಬ್ಬ, ಹತ್ರವತಿ ಹಬ್ಬ, ಆರೋಡ್ ಹಬ್ಬ ಪೂರ ಮಾಡುತ್ತಾ. ಈಗಣ ಇಷ್ಟೆಲ್ಲ ಹಬ್ಬ ಇಪ್ಪತ್ತು ನಮ್ಮ ಕುಂದಾಪುರದಂಗೆ ಮಾತ್ರ. ಎಷ್ಟು ಹಬ್ಬ ಇತ್ತು ಕಾಣ. ಆದ್ರೆ ಏನು ಮಾಡುದು, ಇವತ್ತಿನ ಮಕ್ಕಳಿಗೆ ಇದ್ಯಾವುದು ಬೇಡ ಆಯ್ತು. ಅದೇ ಹೇಳ್ತಾರಲ್ಲ, ಹಿಂದಿನ ಕಾಲು ಅಲ್ಲ ಒಂಡಾರ್ ಕಂಬಳು ಅಲ್ಲ. ಅಕ್ಕ ಬಸವ ನಾನೇನು ಬತ್ತಿ ಆಗ್ದ? ಓ ಸುರೇಶ್ ಬತ್ತಿದ್ನಲ್ಲ. ಅವ ಹೆಂಡ್ತಿ ಕರ್ಕ ಬತ್ತೆ ಅಂತ ಹೇಳಿದ, ಒಬ್ಬನೇ ಬತ್ತಿದ್ನಲ್ಲ. ಅಲ್ಲ ಮರ ಸುರೇಶ, ಸುಮಾರು ಸಮಯದ ಮೇಲೆ ಊರಿಗೆ ಬತ್ತಿದ್ದೆ. ಹೆಂಗಿದ್ಯಾ? ನಾನು ಹುಷಾರಿದ್ದಿ ಮರ, ನೀವೆಲ್ಲ ಹೆಂಗಿದ್ರ್ಯಾ? ನಾ ಇಬ್ರು ಅಡ್ಡಿಲ್ಲ. ಗಂಡ ಹೆಂಡ್ತಿ ಇಬ್ರು ಬತ್ತೆ ಅಂತ ಹೇಳ್ರಲ್ಲ, ಒಬ್ಬರೇ ಬಂದ? ನಾನು ಹೆಂಡ್ತಿ ಮನೆಗೆ ಹೋಯೇ ಬಂದದ್ದು. ಅವಳು ನನ್ನಟ್ಟಿಗೆ ಇಲ್ಲಿ ಬಂದಾಳು. ನಡು ಕೆಡಿ ಅಂದಳಿ ಹಾಗೆ ರಿಕ್ಷಾಗ ಹೋದಾಳು. ನಾನು ಈ ಊರ್ ಬದಿಗೆಲ್ಲ ಬರ್ದೆ ಸುಮಾರು ಟೈಮ್ ಆಯ್ತಲ್ದ. ಹಾಗೆ ಈ ಗೆದ್ದಿ ಬೈಲೆಲ್ಲ ಕಣ್ಕೊಂಡು ವಾಪ ಅಂದಳಿ ಹಿಂಗೆ ನಡ್ಕೊಂಡು ಬಂದು. ಅಲ್ಲ ಮರೆಯ, ನೀವಿಬ್ರು ಆಗಲಿಕ್ಕೆ ಅಷ್ಟೆಲ್ಲ ಓದ್ಕೊಂಡೆ ಈಗ ಈ ಗೆದ್ದಿ ಬದಿ ಕೆಲಸ ಮಾಡುದಾ? ಬೆಂಗಳೂರಿಗೆ ಬಂದಿರಲ್ಲೇ ಕೆಲಸ ಮಾಡ್ಕೊಂಡು ಕೈ ತುಂಬ ದುಡ್ಡು ಮಾಡ್ಲಕ್ಕಿದ್ದೀತಲ್ಲ. ದುಡ್ಡುವನ್ನು ಎಲ್ಲಿದ್ರು ದುಡಿತಾ. ಬೆಂಗಳೂರಿಗೆ ಹೋಗಿ ಕೋಟಿ ಕೊಟ್ಟರು ಈ ಕುಂದಾಪುರಲ್ಲಿ ಸಿಕ್ಕುದಿಲ್ಲ. ಕುಂದಾಪುರದ ಈ ನಿಸರ್ಗದ ಮಡಿಲ ಬೆಳೆದ್ ನಾವೇ ಪುಣ್ಯಾತ್ಮರು. ಇನ್ಕಂಡ ಓದ್ದರೆಲ್ಲರೂ ದುಡ್ಡು ಮಾಡ್ಕೊಂಡೇಳಿ ಬೇರೆ ಬೇರೆ ಊರಿಗೆ ಹೋರೆ, ಕೃಷಿ ಬಗ್ಗೆ ಆಸಕ್ತಿ ಕೊಡ್ದಿರೆ. ನಮ್ಗೆ ಹೊಸುವದಲ್ಲಿ ದುಡ್ಡು ತಿಂದು ಬದುಕಾತಿಲ್ಲ. ಅನ್ನವೇ ತಿಂದು ಬದುಕಂದೇಳಿ ಸಾಮಾನ್ಯ ಜ್ಞಾನರು ಓದ್ದರ ಮಂಡೆಗಿರ್ಕು. ನಂಗೆ ಆ ಜ್ಞಾನ ಇಲ್ದಿರ ನಿಮ್ಗಾರು ಇತ್ತಲೆ, ಅಷ್ಟು ಸಾಕು. ಅದಿರ್ಲಿ ಮರೆ, ನಮ್ಮ ಕ್ಲಾಸ್ಮೇಟ್ ಆ ಶಂಕರ ಇದ್ದೀನಲ್ಲ, ಅವನಿಗೆ ಯಕ್ಷಗಾನಕ್ಕೆ ಸೇರಿ ನಮ್ರಲ್ಲ ಹೌದಾನ? ಅವನಿಗೆ ಯಾಕೆ ನಾಚಿಕೆ ಆಯ್ತಿಲ್ಲ ಮರೆಯ? ನಾಚಿಕಿ ಅವನಿಗಲ್ದ, ನಿಂಗ ಐಕ್. ಈ ಕರಾವಳಿ ಪವಿತ್ರ ಮಣ್ಣಾಗ ಹುಟ್ಟಿ ಯಕ್ಷಗಾನದ ಬಗ್ಗೆ ತಾಸಾರ ಮಾತಾಡ್ತಲ್ಲ, ನಾಚಿಕೆ ನಿಂಗಾತಿಲ್ಯ? ಯಕ್ಷಗಾನದ ಎಂತಂದ್ ಮಾಡಿದ್ಯಾ? ಒಂದ್ ರಾತ್ರಿ ಬೆಳಗಾಪುಲರಿ ಕೆಜಿ ಗಟ್ಲಿ ವೇಷ ಕಟ್ಕೊಂಡು ಪದಕ್ಕೆ ತಕ್ಕಂತೆ ನಾಟ್ಯ ಮಾಡ್ಕೊಂಡು ಕನ್ನಡ ಭಾಷೆ ಸರಾಗವಾಗಿ ಮಾತಾಡೋ ತಾಕತ್ತಿತ್ತಂತ ಹೇಳ್ರೆ ನಮ್ಮ ಕರಾವಳಿ ಹೆಮ್ಮೆಯ ಜನಪದ ಗಂಡು ಕಲೆ ಯಕ್ಷಗಾನ ಕಲಾವಿದ್ರೆ ಮಾತ್ರ ಸಾಧ್ಯ. ಇನ್ನಾರು ಅಡ್ಡಿಲ್ಲ, ಯಕ್ಷಗಾನದ ಬಗ್ಗೆ ತಿಳ್ಕ ಮಾತಾಡ ಏನ? ಧೂಮಣ್ಣ ಕೋಳಿ ಹೇಳಿರ್ ನೆನಪೇ ಇಲ್ಲ. ಕೊಟಿಕಿ ಬತ್ತಿ. ಮಗ ಪಾರೂರಿನ ಬಾಪಟ್ ಸುಮಾರು ಹೊತ್ತಾಯ್ತಲ್ಲ, ಯಾಕೆ ಗಾಡಿ ಗೀಡಿ ಹಾಳಾಯ್ತಾ? ಗಾಡಿ ಹಾಳಾರ್ ಮಾತ್ರ ಬಪ್ಪು ತಡ ಹಬ್ದಲ್ಲ. ನಾನು ನಮ್ಮನ ಮನೆಗೆ ಹೋಯ್ದೆ. ಅಡ್ಡಿಲ್ಲ ಮಗ, ಮನೆಗೆಲ್ಲ ಹುಷಾರಿದ್ರಾ? ಹಾಂ ಹುಷಾರಿದ್ರು. ಮಗ ಸುಮಾರು ಸ್ವಾಮಿ ಮೇಲೆ ಪಾರೂರಿಂದ ಊರಿಗೆ ಬಂದಿರಿ. ಸ್ವಲ್ಪ ಸ್ವಾಮಿ ನಮ್ಮಟ್ಟಿಗೆ ಆಯ್ಕಣಿ. ನಮಗೂ ಮಗ ಮತ್ತು ಸೊಸಿ ಹಚ್ಚಿದ್ದಂಗೆ ಆಯ್ತು. ನಮಗೂ ಬೇಡರ್ ಕಲಿತ್ ಮಗ.
ನಿಮಗೆ ಬೇಜಾರು ಕಾಳಿಕಂದಳಿ ನಾವು ಈ ಕೋಳಿ ಕೂಡ ಕಾಯ್ಕಂತ ನಮ್ಗೆ ಬೇರೆ ಕೆಲಸ ಇಲ್ಯಾ? ಮಗ ನೀ ಹುಟ್ಟಿನೆರದ್ದು ಇದೇ ಮನೆಗ್ ಮಗ. ಕೋಳಿ ಗೂಡ್ಕಂಡಾಗಿದ್ರೆ ಒಂದು ಮಗನ ಮನಿ ಕೊಟ್ಟುಲ್ಲೆ. ಇವತ್ತು ನಾಳಿಗೂ ಬಿದ್ದು ಹಪ್ಪರ್ಕಂಡಾಗಿದ್ರಿ ನಿಮ್ಮ ಮನಿ ಎಂತಕ್ಕೆ? ನಾವು ಬೆಂಗಳೂರಾಗಿಪ್ಪರ್ ಮಗ. ಬೆಂಗಳೂರಂಗಿದ್ರು ಊರಾಗ ಒಂದು ಮನೆ ಅಂದಳಿ ಬೇಕಲ್ಲ ಮಗ. ಸಾಕ್ ಸುಮ್ನಿರಿ. ಈ ಹಳ್ಳಿಂಗ್ ಎಂತ ಇತ್ತಂದಳಿ ಬೇಕಲ್ಲ. ಇಲ್ಲ ಐಕಂತ ಯಾರ ಹಂಗಾರ ನಮ್ಮನ್ನು ಪಾರೂರಿ ಕರ್ಕೋ ಆತ್ಯ ಮಗ. ನಮಗೂ ಆಗಳಿಗೆ ಹುಷಾರಿಪ್ಪುದಿಲ್ಲ, ಪ್ರಾಯ ಆಯ್ತಲ್ಲ ಮಗ. ನಿಮ್ಮನ್ನ ಬೆಂಗಳೂರಿಗೆ ಕರ್ಕೊ ಹೋಗ್ದ ಒಳ್ಳೆ ಭಿಕ್ಷುಕರ್ ಕಂಡಂಗಿದ್ರಿ. ಅಲ್ಲಿ ನಮ್ಮ ಮರ್ಯಾದೆ ಏನಾಗ್ಬೇಡ ಮಗ. ಹಂಗಾರ ನಮ್ಮನ್ ಕಾಂಬರ್ ಯಾರು ಮಗ? ಅದೇ ವಿಷಯ ನಾವು ಮಾತಾಡೋಕೆ ಬಂದು ಆದಷ್ಟು ಬೇಗ ನಿಮ್ಮ ಬಟ್ಟೆ ಬರಿನೆಲ್ಲ ಒಂದು ಪ್ಯಾಕ್ ಮಾಡ್ಕೊಳ್ಳಿ. ನಾವಿಬ್ರು ಅಲ್ಲಿ ವೃದ್ಧಾಶ್ರಮದ ಮಾತಾಡಿ ಬಂದಿತ್ತು. ಇವತ್ತು ಸಾಯಂಕಾಲವೇ ನಿಮ್ಮನ್ನ ಅಲ್ಲಿ ವೃದ್ಧಾಶ್ರಮಕ್ಕೆ ಬಿಟ್ಟಿಕ್ಕಿ ನಾವು ಬೆಂಗಳೂರಿಗೆ ಹೋದ್ ಮಗ. ನಾವಿಬ್ರ ನಿನ್ನ ಅಪ್ಪ ಅಬ್ದಿಕ್ಕಳ ನಮ್ಮನ್ನು ಈ ಪ್ರಾಯಕ್ಕೆ ತಕೊಂಡು ಹೋಗಿ ಆಶ್ರಮಕ್ಕೆ ಹಾಕೊಡ್ ಸಮೂಹ ಮಗ. ಯಾಕೆ ಮಗ ಇಂಥ ಮಾತಲ್ಲ ಅತ್ತೆ ನೀನು? ಬೇಗ ಬಟ್ಟಿ ಬರಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕಣಿ. ಅದ್ರ ಬದಲು ಒಂದು ತೊಡಕು ವಿಷಯ ಕೊಡಿ ಮಗ. ಮಗ ನಿನ್ನನ್ನು ಸಾಂಕಿ ಬೆಳೆಸಿ ದಡ್ಡ ನಾಯಿ ಮಾಡಿದಿ. ಅಷ್ಟ್ರ ಮೇಲೆ ನೀನೀಗ ಒಳ್ಳೆ ಕೆಲಸದಂಗಿದ್ದ. ಈಗ ನಮ್ಮನ್ನು ವೃದ್ಧಾಶ್ರಮಕ್ಕೆ ಕಳಿಸ್ತೀಯ ಅಂತೆಲ್ಲ ಮಗ. ನಿಮ್ಮ ಮನ್ಸಾರು ಹೆಂಗ್ ಬಕ್? ಅಲ್ಲಿ ನೀವೇ ಇಬ್ಬರಿಪ್ದಲ್ಲ, ಬೇರೆ ಜನವೂ ಇದ್ರು, ಅವ್ರ ಜೊತೆ ನೀವಿರಿ. ಎಷ್ಟೋ ಜನ ಇದ್ರಂದಳಿ ಮಗ. ನಮ್ಮನ್ನು ನೀನು ಅಲ್ಲಿ ತಕೊಂಡು ಹೋಗಿ ಹಾಕುದ? ನಾವಿಬ್ರು ಇಷ್ಟು ದಿನದರಿ ನಿಮ್ಮ ಹತ್ರ ನಮಗೋದು ಬೇಕು ಇದು ಬೇಕು ಅಂದಳಿ ಕೇಂಡರೆ ಅಲ್ಲ. ನಿಮ್ಮ ಸುಖವೇ ನಮ್ಮ ಸುಖ ಅಂದಳಿ ಇದ್ದಿತ್ತು. ಆರಿವತ್ ನೀ ನಂಗೆ ಒಳ್ಳೆ ಮಾತಾಡ್ದೆ ಮಗ. ಮನ್ಸಿಗೆ ಖುಷಿ ಆಯ್ತು ಕಣ್, ಖುಷಿ ಆಯ್ತು. ಅದೆಲ್ಲ ನಿಮ್ಮ ಹತ್ರ ಕೇಳಲ್ಲ. ಮೊದಲು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು. ನಾವು ಎಲ್ಲಿಗೂ ಬಂದಿಲ್ಲ. ನಮ್ಮ ಆಸೆ ಇದ್ದಷ್ಟು ದಿವಸ ಇದೇ ಮನೆಗೆ ಒಂದು ಸಿಟಿ ಅಕ್ಕಿ ಬೇಯಿಸ್ಕೊಂಡು ಇಲ್ಲೇ ತಿನ್ಕ ಇಲ್ಲೇ ಜೀವ ಬಿಡ್ತು. ನೀನು ಪಾರೂರಿಗೆ ಹೋದ ಮೇಲೆ ನಾವಿಲ್ಲಿ ಯಾರ್ಯಾರು ಹಂಗಂಗಿರಲ್ಲ. ಇಲ್ಲೇ ಇದ್ದಿತ್ತು ನಾವಿಬ್ರು. ನಮ್ಗೆ ಎಡಟ್ಟು ಮಾಡ್ಕೊಂಡು ಇಲ್ಲೇ ಜೀವ ಬಿಟ್ಟು ನಾವು ಎಲ್ಲಿಗೂ ಬಪ್ಪರಲ್ಲ. ಅಡ್ಡಿಲ್ಲ, ಆದ್ರೆ ಇಲ್ಲೇ ಇರಿ. ಆದ್ರೆ ನಮಗ್ ಮಾತ್ರ ನಿಮ್ಮನ್ ಕಾಮ್ ಕಾತಿಲ್ಲ. ಹೌದಾ? ಕಾಂಬು ಕಾತಿಲ್ಯ. ಮುಂದಿಗೆ ನಿಮ್ಗೂ ಮಕ್ಕಳು ಹುಡ್ತು. ಈಗಳೆ ಒಂದು ವೃದ್ಧಾಶ್ರಮಕ್ಕೆ ಮಾತಾಡಿ ಹಿಡ್ಕು. ಅದೆಲ್ಲ ನಮ್ಗೆ ಗೊತ್ತಿತ್ತು. ಅದೇಂತಂದೇಳಿ ನೀವು ಹೇಳೋದು ಬೇಡ. ಅದನ್ನೆಲ್ಲ ನಾವು ಕಣ್ಕತ್. ಕಾಡ್ ಸರ್ವಸ್ಯ ಕಾಡ್ ಮಕ್ಕಳನ್ನ ನಾವು ಆಗಳಿಕೆ ಒಂದು ಹೊಟ್ಟಿನ ಊಟಕ್ಕೂ ಕಷ್ಟ ಇದ್ದೀರು. ನಮ್ಮ ಮಕ್ಕಳಿಗೆ ಕಷ್ಟ ಕಾಗಂಡಳಿ ದುಡ್ಡ ಮಕ್ಕಳನ್ನ ಶಾಲೆ ಕಳಿಸಿ ಮಕ್ಕಳಿಗೆ ಒಂದೊಳ್ಳೆ ಕೆಲಸ ಸಿಕ್ಲಿ ಅಂದಳಿ ಆ ದೇವ್ರ ಕೆಲ ಹೊತ್ತು ಹಾಕಿ ಸ್ವಲ್ಪ ಮಕ್ಕಳಿಗೆ ಮಡಿ ಮಾಡಿ ಬಿಟ್ರ ಮೇಲೆ ಯಾಕೆ ಹಿಂಗೆ ಮಾಡ್ತಾರೆ ಸರ್ವಸ್ಯ? ಯಾಕೆ ಹಿಂಗೆ ಮಾಡ್ತಾರೆ? ಈಗ ನಿಮ್ಮರ್ಕಿ ಏನು ಫಲ ಇಲ್ಲ. ಈಗಳಿನ ಕಾಲ್ದಂಗೆ ಯಾರಿಗ್ಯಾರು ಇಲ್ಲ. ಇವಳ ನಮ್ಮ ಕೈ ನಮ್ಮ ಬಾಯಿ ಮನುಷ್ಯರ ಜೀವನವೇ ಅಷ್ಟೇ. ನಮ್ಮನ್ನ ಹೆತ್ತರಿ ನಾವು ಕೊಡು ಬೆಲೆ ಇದೆಯಾ? ನಮ್ಮ ಅಪ್ಪ ಅಬ್ಬಿನ ತೀರಾ ಸಸಾರ ಮಾಡಿ ಅವ್ರನ್ನ ವೃದ್ಧಾಶ್ರಮ ಕಳ್ಸೋಕ್ಕೆ ಅವ್ರು ಮಾಡಿದ ತಪ್ಪಾರು ಅಂತ. ಅವ್ರಿಗೆ ವರ್ಷ ಆಗಿ ಹಳೆಯರಾದ ಇಲ್ಲ ನಮ್ಮ ಶ್ರೀಮಂತಿಕೆ ಬಂದದ್ದ. ಮನೆಗೆ ಸಾಕದ ನಾಯಿ ಒಂದು ಗಳಿಗೆ ಇಲ್ದಿ ನಮ್ಗೆ ಎಷ್ಟು ಬೇಜಾರಾತ್ತ, ಎಷ್ಟು ಬೇಗ ನಾಯಿನ ಕಾಣ್ತಮ್ಮಂಗಾತ್ತ. ಅದೇ ನಮ್ಮನ್ನ ಹೆತ್ತರಿಂದ ನಾವು ವರ್ಷನ್ಗಟ್ಲಿ ದೂರಿದ್ರು ನಮ್ಗೆ ಒಂದು ಸತಿ ಅವ್ರನ್ನ ಕಾಣ್ಕೊಂಬಂಗಾತಿಲ್ಲ. ಎಷ್ಟು ವಿಚಿತ್ರ ಅಲ್ಲದೆ? ಒಂದು ಗಳಿಗೆ ಮನ್ಸಂಗೆ ಆಲೋಚನೆ ಮಾಡಿ ಕಾಣಿ. ನಾವು ನಮ್ಮ ಹೆತ್ತರಿಗೆ ಕೋಟಿ ಕೊಡ್ದಿರೋ ಅಡ್ಡಿಲ್ಲ, ಮನ್ಸಂಗೆ ಒಂಚೂರು ಪ್ರೀತಿ ಕೊಡ್ ದಿನಕ್ಕೆ ಒಂದು ಸತಿ ಅವರು ಬಾಯಿ ತುಂಬ ಅಪ್ಪ ಅಮ್ಮ ಅಂದೇಳಿ ಕರೀನಿ. ಪ್ರತಿ ಉಸಿರಂಗು ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತೀವಿ. ಆ ಹಳಿ ಜೀವಕ್ಕೆ ಅಷ್ಟೇ ಸಾಕು.